ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥವರೆಲ್ಲರಿಗೂ ಕೂಡ ಶುಭಾಭಿವಂದನೆಗಳು. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ನಮ್ಮ ಕೈಗಳನ್ನು ಈ ಸಮಯದಲ್ಲಿ ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಅಡುಗೆ ಮಾಡ್ತಾ ಇರ್ತಾರೆ. ಅಡುಗೆ ಮಾಡುವಂಥ ಸಮಯದಲ್ಲಿ ಒಂದು ವಸ್ತನ್ನು ಹಾಕಲಾರ್ದೇ ಇದ್ದರೆ ಆ ಅಡುಗೆಗೆ ಏನು ಬರಲ್ಲ? ರುಚಿ ಬರಲ್ಲ. ಯಾವುದು ಆ ವಸ್ತು? ಉಪ್ಪು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಉಪ್ಪಿನ ಕುರಿತಾಗಿ ಇವತ್ತು ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಲಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 5ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 13ನೇ ವಚನವನ್ನು ನಾವು ಓದುವಾಗ ಸತ್ಯವೇದ ಹೇಳ್ತಾ ಇದೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿಯವರು ಪರ್ವತದ ಮೇಲೆ ಮಾಡಿರ್ತಕ್ಕಂಥ ಪ್ರಸಂಗದಲ್ಲಿ ಮುಖ್ಯವಾಗಿರ್ತಕ್ಕಂಥ ಮಾತು, ತನ್ನ ಮಕ್ಕಳಿಗೆ, ತನ್ನ ಶಿಷ್ಯರಿಗೆ, ದೇವರ ಮಕ್ಕಳಾಗುವುದಕ್ಕಾಗಿ ಕರೆಯಲ್ಪಟ್ಟವರಿಗೆ ಹೇಳಿರ್ತಕ್ಕಂಥ ಮಾತು ಏನು? ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ, ಸಕ್ಕರೆ ಎನ್ನುವಂಥ ಪದ ಸತ್ಯವೇದದಲ್ಲಿ ಇಲ್ಲನೇ ಇಲ್ಲ. ಹಲ್ಲೆಲೂಯಾ. ಉಪ್ಪು ಎನ್ನುವಂಥದ್ದು 50 ಸಾರಿ ಏನಾಗಿದೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಉಪ್ಪಿಗೆ ಭಾಳ ಪ್ರಾಧಾನ್ಯತೆಯನ್ನು ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ. ಉಪ್ಪು ಎನ್ನುವಂಥದ್ದು ಅಷ್ಟು ಒಳ್ಳೆಯ ಒಂದು ಪದಾರ್ಥವಾಗಿದೆ. ಆ ಉಪ್ಪನ್ನು ದೇವರು ಏನಂತ ಹೇಳಿದ್ದಾರೆ? ನೀವು ಉಪ್ಪಾಗಿರಬೇಕು ಎಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಆ ಉಪ್ಪೇ ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತ್ತು. ಉಪ್ಪು ಸಪ್ಪಗಾದಂಥ ಉಪ್ಪಾಗಿದ್ದರೆ, ಆ ರುಚಿಯನ್ನು ಕಳೆದುಕೊಂಡಿರ್ತಕ್ಕಂಥ ಉಪ್ಪಾಗಿದ್ದರೆ ಆ ಉಪ್ಪನ್ನು ಏನು ಮಾಡಲ್ಲ? ಉಪಯೋಗ ಮಾಡಲ್ಲ. ಆ ಉಪ್ಪನ್ನು ಏನು ಮಾಡ್ತಾರೆ? ಹೊರಗಡೆ ಬಿಸಾಡ್ತಾರೆ. ಆ ಉಪ್ಪಿನಿಂದ ಯಾರಿಗೂ ಕೂಡ ಉಪಯೋಗ ಎನ್ನುವಂಥದ್ದು ಆಗೋದಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಇಲ್ಲಿ ಪರಿಶುದ್ಧಾತ್ಮ ದೇವರು ನಮಗೆ ತಿಳಿಯಪಡಿಸುವಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಏನಂತಂದರೆ, ಉಪ್ಪಿನ ಗುಣಗಳು ಏನು ಎಂಬುದಾಗಿ ನಾವು ನೋಡಬೇಕು. ಮೊಟ್ಟ ಮೊದಲನೇದಾಗಿ ಉಪ್ಪು ಏನು ಮಾಡುತ್ತೆ? ಪದಾರ್ಥಗಳನ್ನು ಕೆಡಲಾರದ ಹಾಗೆ ನೋಡಿಕೊಳ್ಳುತ್ತೆ. ನೀವು ಹುಣಸೆ ಚಟ್ನಿ ಆಗಿರಲಿ, ಇನ್ನೂ ಅನೇಕವಾಗಿರ್ತಕ್ಕಂಥ ಹಳೆಯ ಕಾಲದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು, ಕೆಲವೊಬ್ಬರು ಮಾಂಸ ಮಾಡಬೇಕಾದ್ರೆ ಏನು ಮಾಡ್ತಾರೆ ರೀ? ಉಪ್ಪು ಹಾಕಿ ಇಡ್ತಾರೆ. ಕುದಿಸಿ ಇಟ್ಟರಾಗ ನೆಕ್ಸ್ಟ್ ಡೇಕ್ಕೆ ಅದೇನಾಗಲ್ಲ, ಏನಾಗಲ್ಲ, ಕೆಟ್ಟು ಹೋಗಲ್ಲ. ಅಲ್ಲೆಲ್ಲ ಏನಂತಾರೆ ಅದು, ಅಮ್ಮ ಅರಿಶಿಣ ಮತ್ತು ಉಪ್ಪು ಹಾಕಿ ಕುದಿಸಿ ಇಡ್ತಾರೆ, ನೆಕ್ಸ್ಟ್ ಡೇಗೆ ಅದನ್ನು ಮಾಡ್ತಾರೆ. ಅಲ್ಲೆಲ್ಲೂಯಾ. ಐಡಿಯಾ ಇದೇನೋ ಇಲ್ಲ, ಮಾತಾಡ್ತಾ ಇಲ್ಲ. ಅಲ್ಲೆಲ್ಲೂಯಾ, ಪ್ರೈಸ್ ಲಾರ್ಡ್. ಯಾಕ್ರಿ? ಅದೇನಾಗಲ್ಲ, ಕೆಟ್ಟು ಹೋಗಲ್ಲ. ಕೆಟ್ಟು ಹೋಗಲಾರ್ದ ಹಾಗೆ ಉಪ್ಪು ಎನ್ನುವಂಥದ್ದು ಏನು ಮಾಡುತ್ತೆ? ಕಾಪಾಡುತ್ತೆ. ಇಲ್ಲಿ ದೇವರು ತಿಳಿಸ್ತಾ ಇದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ರಿ. ಯಾಕಂದರೆ ಈ ಭೂಮಿ ನಾಶವಾಗದ ಹಾಗೆ, ಭೂಮಿ ಕೆಟ್ಟು ಹೋಗಲಾರ್ದ ಹಾಗೆ ಇದನ್ನು ನೀವೇನು ಮಾಡ್ತಾ ಇದ್ದೀರಿ? ತಡೆ ಹಿಡಿತಾ ಇದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಒಂದು ಸಂದರ್ಭದಲ್ಲಿ ಭಕ್ತನಾಗಿರ್ತಕ್ಕಂಥ ಲೋಟನು ನಾಶವಾಗಲಿಕ್ಕಿರುವಂಥ ಪಟ್ಟಣವಾಗಿರ್ತಕ್ಕಂಥ ಸೊದೋಮ ಗೊಮೋರ 19ನೇ ಅಧ್ಯಾಯ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ದೇವರು ಆ ಸೊದೋಮ ಗೊಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಆಕಾಶದಿಂದ, ತನ್ನ ಪರಲೋಕದಿಂದ ಆತನು ಇಳಿದು ಬಂದು ಭೂಮಿಗೆ ಹೊರಟು ಬಂದಿರತಕ್ಕಂಥ ಸಮಯದಲ್ಲಿ, ಆ ಸಮಯದಲ್ಲಿ ತನ್ನ ದೂತರನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಎಲ್ಲಿ ಕಳಿಸ್ತಾರೆ? ಸೊದೋಮ ಗೊಮೋರಕ್ಕೆ ಕಳಿಸ್ತಾರೆ. ಯಾಕಂದರೆ ಆ ಸೊದೋಮ ಗೊಮೋರದ ಒಂದು ಪರಿಸ್ಥಿತಿ ಭಾಳ ಕೆಟ್ಟದಾಗಿತ್ತು. ದೈವ ದ್ರೋಹಿಗಳಾಗಿ ದೇವರಿಗೆ ಅವಿಧೇಯತೆಯನ್ನು ತೋರಿಸುತ್ತಾ ಆ ಜನರು ಏನು ಮಾಡ್ತಾ ಇದ್ದಾರೆ? ನಡೆದುಕೊಳ್ತಾ ಇದ್ದಾರೆ. ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಎಲ್ಲಿಯವರೆಗೆ ಲೋಟನು, ಲೋಟನ ಕುಟುಂಬ, ಲೋಟನ ಮಕ್ಕಳು ಆ ಒಂದು ಪಟ್ಟಣದಲ್ಲಿದ್ದರೂ ದೇವರಿಂದ ಒಂದು ಕೂಡ ಅಗ್ನಿಬಾಣ ಎನ್ನುವಂಥದ್ದು ಆ ಒಂದು ಪಟ್ಟಣದ ಮೇಲೆ ಬೀಳಲಿಲ್ಲ. ಕಾರಣ ಏನಂದರೆ, ಎಲ್ಲಿ ನೀತಿವಂತರು ಇರ್ತಾರೋ ಆ ಪಟ್ಟಣವನ್ನು ದೇವರು ಏನು ಮಾಡಲ್ಲ? ಕೆಡುವುದಿಲ್ಲ, ನಾಶ ಮಾಡುವುದಿಲ್ಲ. ಅದರ ಸಲುವಾಗಿ ಯಾವಾಗ ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಈ ಒಂದು ಭೂಮಿಯಿಂದ, ಲೋಕದಿಂದ ಬೇರ್ಪಟ್ಟು ಪರಲೋಕದ ಕಡೆಗೆ ಹೋಗುವಂಥ ಸಮಯದಲ್ಲಿ, ಮಧ್ಯಾಕಾಶದಲ್ಲಿ ನಿಂತುಕೊಂಡಿರ್ತಕ್ಕಂಥ ಸಮಯದಲ್ಲಿ ಈ ಭೂಮಿಯ ಮೇಲೆ ಭಯಂಕರವಾಗಿರ್ತಕ್ಕಂಥ ಶೋಧನೆಗಳು ಎನ್ನುವಂಥದ್ದು ಏನಾಗುತ್ತೆ?
ಪ್ರಾರಂಭವಾಗುತ್ತೆ. ಕಷ್ಟಗಳು ಎನ್ನುವಂಥದ್ದು ಏನಾಗುತ್ತೆ? ಪ್ರಾಪ್ತಿಯಾಗುತ್ತೆ ಪ್ರಿಯರು. ಅದರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಉಪ್ಪಿನ ಮೊದಲನೇ ಗುಣ ಏನ್ರಿ? ಅದು ಉಪ್ಪು ಕೆಡಿಸೋದಿಲ್ಲ. ಹಲ್ಲೆಲೂಯಾ. ಉಪ್ಪೇನು ಮಾಡೋದಿಲ್ಲ? ಕೆಡಿಸಲಾರದ ಗುಣವನ್ನು ಹೊಂದಿದ. ಅದೇ ರೀತಿಯಾಗಿ ಭಕ್ತರು ಎಲ್ಲಿ ಇರ್ತಾರೋ ಆ ಕುಟುಂಬದಲ್ಲಿ, ಆ ಮನೆಗೆ ಮತ್ತು ಆ ಒಂದು ಊರಿಗೆ ಏನಿರುತ್ತೆ? ಆಶೀರ್ವಾದ ಇರುತ್ತೆ. ಯಾರ ಆಶೀರ್ವಾದ? ದೇವರ ಆಶೀರ್ವಾದದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಆ ಪಟ್ಟಣವನ್ನು ಅನೇಕ ದಿವಸಗಳಿಂದ ನಾಶ ಮಾಡಬೇಕೆಂಬುದಾಗಿ ಅಂದುಕೊಂಡಿದ್ದಾರೆ, ಆದರೆ ನಾಶ ಮಾಡಲಾರದೇ ಇದ್ದಾರೆ. ಯಾಕಂದರೆ ಅಲ್ಲಿ ಒಂದು ಕುಟುಂಬ ಇದೆ, ದೇವರನ್ನು ನಂಬಿರ್ತಕ್ಕಂಥ ಕುಟುಂಬ. ಲೋಟನ ಕುಟುಂಬ. ಅಬ್ರಾಹ್ಮನ್ ಹೇಳ್ತಾ ಇದ್ದಾನೆ, ಸ್ವಾಮಿ ಅಲ್ಲಿ ಒಂದು ವೇಳೆ 50 ಜನ ನೀತಿವಂತರಿದ್ದರೆ, 18ನೇ ನೀವು ಓದಿದರೆ ಗೊತ್ತಾಗುತ್ತೆ, ಅಲ್ಲಿ 50 ಜನ ನೀತಿವಂತರಿದ್ದರೆ ಆ ಪಟ್ಟಣವನ್ನು ನೀನು ರಕ್ಷಣೆ ಮಾಡು ಎಂಬುದಾಗಿ. ಅಲ್ಲಿ 50 ಜನ ಇಲ್ಲ, 45 ಜನ ಇದ್ದರೆ ಎಂಬುದಾಗಿ ಹೇಳ್ತಾನೆ. 40 ಜನ, 30 ಜನ, 20 ಜನ, ಲಾಸ್ಟಿಗೆ 10 ಜನ ನೀತಿವಂತರಿದ್ದರೆ ಆ ಪಟ್ಟಣವನ್ನು ನೀನು ರಕ್ಷಿಸ್ತೀಯಾ ಎಂಬುದಾಗಿ. ಹಲ್ಲೆಲೂಯಾ. ಅಷ್ಟು ನೀತಿವಂತರು, ದೇವರನ್ನು ಹುಡುಕಲಾರದವರೇ ಅಲ್ಲಿ ಇದ್ದಾರೆ ಪ್ರಿಯರು. ಎಲ್ಲರೂ ದಾರಿ ತಪ್ಪಿದ್ದಾರೆ, ತಮಗೆ ಇಷ್ಟವಾದಂಥ ಮಾರ್ಗವನ್ನು ಆದುಕೊಂಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನೆ ಮಲ್ಕಾಪುರದಿಂದ ಒಬ್ಬರು ಫೋನ್ ಮಾಡಿದರು, ನಾವು ಬೈಕನ್ನು ತೆಗೆದುಕೊಳ್ತಾ ಇದ್ದೀವಿ ರೀ ಅಯ್ಯ, ನೋಡಿ ಬಂದಿದ್ದೀವಿ, ಗಾಡಿ ಇಂಥದ್ದು ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅಂತೇಳಿ ಕೇಳಿದರು ಪ್ರಿಯರೇ. ಹಲ್ಲೆಲೂಯಾ. ಕೇಳಿದಾಗ ಆಯಿತು, ಚೆನ್ನಾಗಾಯಿತು ಅಂಥೇಳಿ, ನಿಮಗೆ ಮಾಹಿತಿ ಗೊತ್ತಿಲ್ಲ ಅಷ್ಟಾಗಿ, ಯಾರು ನೀವು ಕರ್ಕೊಂಡು ಹೋಗಿದ್ರಿ ಅವ್ರ ಹತ್ರ ನೀವು ಹೋಗ್ರಿ, ನಾ ಮಾತಾಡ್ತೀನಿ ಅವ್ರ ಜೊತೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇಂತಿಂಥ ಬೈಕು ಇಷ್ಟಿಷ್ಟು ಅಮೌಂಟಿಗೆ ನಾವು ತೊಗೊಳ್ತಾ ಇದ್ದೀವಿ, ಅಷ್ಟು ಅಮೌಂಟ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಡಿಮೆ ಅಮೌಂಟಿಗೆ ನೀವು ತಗೊಳ್ರಿ ಅಂತ ಹೇಳಿದಾಗ, ಮಾತಾಡಿದಂಥ ಇನ್ನೊಬ್ಬ ವ್ಯಕ್ತಿ ಹೇಳಿದ, ಆಯ್ತು ರೀ ಸರ್, ನೀವು ಹೆಂಗೆ ಹೇಳ್ತೀರ ಹಂಗೆ ಇದು ಮಾಡೋಣ, ಆದರೆ ಬೈಕ್ ತಗೊಂಡು ಹೋಗೋಕೆ ಯಾವ ಟೈಮ್ಗೆ ಹೋಗೋಣ ನೀವು ಹೇಳ್ರಿ ಸ್ವಲ್ಪ ಅಂತೇಳಿ ಅಂದರು. ಏನಂದ್ರಿ? ಟೈಮ್ ಹೇಳ್ರಿ. ಟೈಮ್ ನೀವು ಹೇಳಿದ್ರಪ್ಪ ಅಂದ್ರೆ ಅದೇ ಟೈಮ್ಗೆ ಹೋಗಿ ನಾವು ಏನು ಮಾಡ್ತೀವಿ? ತೊಗೊಂಡು ಬರ್ತೀವಿ ಅಂತೇಳಿ ಅವರು ಅಂದರು. ಅಂದಂಥ ಸಮಯದಲ್ಲಿ ನಾ ಹೇಳಿದೆ, ಎಲ್ಲ ಸಮಯಗಳು ಒಳ್ಳೆ ಸಮಯಗಳು ರೀ ಅಂತೇಳಿ ಹೇಳಿ ಅವ್ರಿಗೊಂದು ಮಾತು ಹೇಳಿದೆ. ಅದೇ ಸಮಯದಲ್ಲಿ ಇಲ್ಲಿ ಬಾದರ್ಲಿಯಲ್ಲಿ ನಾವಿದ್ದೀವಿ, ಮಲ್ಕಾಪುರಲ್ಲಿ ನೀವಿದ್ದೀರಿ, ಬೆಂಗಳೂರಲ್ಲಿ ಇನ್ನೂ ಬೇರೆ ಭೂಮಿ ಮೇಲೆ ಎಲ್ಲೆಲ್ಲೋ ಎಷ್ಟೆಷ್ಟೋ ಜನ ಇದ್ದಾರೆ. ಇದೇ ಸಮಯದಲ್ಲಿ ಕೆಲವು ಜನರು ಸಾಯ್ತಾರೆ, ಕೆಲವು ಜನರು ಹುಟ್ಟುತ್ತಾರೆ, ಕೆಲವು ಜನರಿಗೆ ಆಕ್ಸಿಡೆಂಟ್ಗಳಾಗ್ತವೆ, ಕೆಲವು ಜನರಿಗೆ ಗಾಯಗಳಾಗ್ತವೆ, ಕೆಲವು ಜನರು ಮದುವೆ ಮಾಡಿಕೊಳ್ತಾರೆ, ಕೆಲವು ಜನರು ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದೇ ಸಮಯ ಏನಾಗಲ್ಲ, ಬದಲಾಗಲ್ಲ. ನಾವು ಆ ಒಂದು ತಪ್ಪಾದ ಅಭಿಪ್ರಾಯ ನಮ್ಮಲ್ಲಿ ಇರಬಾರ್ದು ಅಂತೇಳಿ ಅವ್ರಿಗೇನು ಮಾಡಿದ್ವಿ? ಬುದ್ಧಿ ಹೇಳಿದೆ, ತಿಳಿ ಹೇಳಿದೆ. ಹೌದ್ರಿ, ನೀವು ಹೇಳಿದ್ದು ನಿಜ ಅಂತೇಳಿ ಅವರು ಅಂದರು. ಯಾಕಂದರೆ ಲೋಕದ ಒಂದು ಪದ್ಧತಿಗಳನ್ನು ಏನು ಮಾಡಿದ್ರು ಅವರು? ಅಳವಡಿಸಿಕೊಂಡಿದ್ದಾರೆ. ಇದೇ ಸಮಯಕ್ಕೆ ತೊಗೊಂಬಂದರೆ ನಮಗೆ ಶುಭ ಆಗುತ್ತೇನೋ, ಇದೇ ಸಮಯದಲ್ಲಿ ಮಾಡಿದರೆ ನಮಗೆ ಆಶೀರ್ವಾದ ಬರುತ್ತೇನೋ, ಈ ರೀತಿಯಾಗಿ ಮಾಡಿದರೆ ನಾವು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ತೀವೇನೋ ಅಂತೇಳಿ. ಹಲ್ಲೆಲೂಯಾ. ಆ ಸೊದೋಮ ಗೊಮೋರ ಪಟ್ಟಣದಲ್ಲಿ ಎಲ್ಲ ಜನರು ಏನಾಗಿದ್ದಾರೆ ರೀ? ತಮಗೆ ಇಷ್ಟ ಬಂದ ಮಾರ್ಗವನ್ನು ಮಾಡ್ತಾ ಇದ್ದಾರೆ. ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವಂಥದ್ದು, ಪುರುಷರನ್ನು ಮದುವೆ ಮಾಡಿಕೊಳ್ಳುವಂಥ ಕೆಟ್ಟದಾಗಿರ್ತಕ್ಕಂಥ ಭೋಗಾಸಕ್ತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಕೆಟ್ಟ ಮಾರ್ಗವನ್ನು ಅವರು ತುಳಿದಿದ್ದಾರೆ. ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಲೋಟನ ಬಳಿಗೆ ದೇವದೂತರು ಬಂದಾಗ ಆ ಲೋಟನ ಏನು ಮಾಡ್ತಾ ಇದ್ದಾನಂತೆ? ಸ್ಲೋ ಮಾಡ್ತಾ ಇದ್ದಾನೆ. ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ, ಹೆಂಡತಿ ಹೊರಗಡೆ ಬರ್ತಾ ಇಲ್ಲ. ಹಲ್ಲೆಲೂಯಾ. ಮನೆ ಬಿಟ್ಟು ಹೋಗ್ಬೇಕಂದ್ರೆ ಏನು ಮಾಡ್ತೀರಿ ನೀವು? ಸಡನ್ನಾಗಿ ಯಾರೋ ಬಂದು ಹೇಳಿದ್ರಿ, ಈಗ ಮನೆ ಬಿಟ್ಟು ನೀವು ಹೋಗಬೇಕು, ಇಂತಿಂಥ ಕೆಲಸ ಐತೆ ಅಂದ ತಕ್ಷಣ ಏನು ಮಾಡ್ತೀರಿ? ಎಲ್ಲ ಬ್ಯಾಗ್ ತೊಗೊತೀರಿ, ಬಟ್ಟೆಗಳೆಲ್ಲ ಪ್ಯಾಕ್ ಮಾಡೋಕ್ಕೆ ಶುರು ಮಾಡ್ತೀರಿ. ಶುರು ಮಾಡಿದಾಗ ಅಯ್ಯೋ ಇದು ಮಿಸ್ ಮಾಡಬಾರ್ದು, ಅಲ್ಲಿಗೆ ಹೋದ್ಮೇಲೆ ಒಂದು ವೇಳೆ ಇದು ಸಿಗಲಿಲ್ಲ ಅಂದರೆ ಕಷ್ಟ ಅಂತೇಳಿ ಎಲ್ಲವುಗಳನ್ನು ಏನು ಮಾಡ್ತೀರಿ? ಪ್ಯಾಕ್ ಮಾಡ್ತೀರಿ. ಅಯ್ಯೋ ಇಷ್ಟು ಆಯಿತು, ಮತ್ತು ಅದು ಅಂತೇಳಿ ಹುಡ್ಕೋದಕ್ಕೆ ಸಮಯವನ್ನು ಮಾಡಿಬಿಡ್ತಾರೆ. ಅದರಂಗೆ ಲೋಟ್ರನ್ನ ಹೆಂಡತಿ ಏನು ಮಾಡ್ತಾ ಇದ್ದಾಳೆ? ಆಕೆ ಹುಡುಕ್ತಾ ಇದ್ದಾಳೆ. ಮನೆ ಬಿಟ್ಟು ಆಕೆ ಹೊರಗಡೆ ಬರ್ತಾ ಇಲ್ಲ. ದೇವರ ಕೋಪ ಜಾಸ್ತಿ ಆಗ್ತಾ ಇದೆ, ನಾಶನ ಎನ್ನುವಂಥದ್ದು ಆ ಒಂದು ಪಟ್ಟಣದ ಮೇಲೆ ಬರ್ತಾ ಇದೆ. ಆದರೆ ಇವ್ರು ಏನು ಮಾಡ್ತಾ ಇಲ್ಲ, ಖಾಲಿ ಮಾಡ್ತಾ ಇಲ್ಲ. ಆವಾಗ ದೇವ ದೂತರು ಏನು ಮಾಡಿದರು? ಅವರಿಗೆ ಸಹಾಯ ಮಾಡಿದರು. ಸಹಾಯ ಮಾಡಿದ ಸಮಯದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಟನ ಹೆಂಡತಿ ದೈವಾಜ್ಞೆಯನ್ನು ಮೀರಿದ್ಲು. ಯಾವ ರೀತಿಯಾಗಿ ಹವ್ವಳು ದೈವಾಜ್ಞೆಯನ್ನು ಮೀರಿದ್ಲು ಆದಾಮನ ಹೆಂಡತಿ, ಅದೇ ರೀತಿಯಾಗಿ ಲೋಟನ ಹೆಂಡತಿ ಕೂಡ ದೈವಾಜ್ಞೆಯನ್ನು ಮೀರಿದ್ಲು ಪ್ರಿಯರು. ಏನಂತ ಹೇಳಿದರು ದೇವದೂತರು? ಹಿಂದಕ್ಕೆ ನೀನು ತಿರುಗಿ ನೋಡಬೇಡ. ನಾಶವಾಗುವಂಥವ್ರು ನಾಶವಾಗ್ತಾ ಇರ್ತಾರೆ, ಅವರನ್ನು ನೀನು ತಿರುಗಿ ನೋಡಬೇಡ. ಮತ್ತೆ ವಾಕ್ಯ ಹೇಳ್ತಾ ಇದೆ, 24ನೇ ಅಧ್ಯಾಯ ಅನಿಸುತ್ತೆ, ಒಂದು ಸಾರಿ ಕೀರ್ತನೆ ಓದ್ರಿ, ಮೊದಲನೇ ವಚನ. 24ನೇ ಕೀರ್ತನೆ ಓದ್ತಿರೋ ಒಂದು ಸರಿ. ಏನಿದೆ? ನಿಮಿಷ ತಡ್ರಿ.
ಓದ್ರಿ. 37ನೇ ಕೀರ್ತನೆ ಮೊದಲನೇ ವಚನ ಓದ್ರಿ. 24ನೇ ಕೀರ್ತನೆ ಮೊದಲನೇ ವಚನ ಓದ್ರಿ. ಮಾದೇವಿ, ಸಿದ್ದಮ್ಮ, ಓದಕ್ಕೆ ಬರಲ್ಲ? ಓದ್ಬೇಕು. ಯಾವಾಗ ಕಲ್ಕೊಂತೀರಿ ನೀವು? ಓದ್ಬೇಕು. ಇಲ್ಲಿ ಓದೋದು ಭಾಳ ಮುಖ್ಯ. ಮನೆಗೆ ಓದ್ತೀರಿ, ಇಲ್ಲಿ ಓದ್ಬೇಕು. 30. ಅದರಲ್ಲಿರುವ ಸಮಸ್ತವು ಯೆಹೋವನದು. ಲೋಕವು ಅದರ ನಿವಾಸಿಗಳು ಆತನವೇ. ಹಲ್ಲೆಲೂಯಾ. ಈಕೆ ಹುಡುಕ್ತಾ ಇದ್ದಾಳೆ. ಏನು ಹುಡುಕ್ತಾ ಇದ್ದಾಳೆ? ಬಂಗಾರ ಹುಡುಕ್ತಾ ಇದ್ದಾಳೆ, ಬೆಳ್ಳಿ ಹುಡುಕ್ತಾ ಇದ್ದಾಳೆ. ತನಗೆ ಸಂಬಂಧಪಟ್ಟದ್ದು ಎಲ್ಲ ಆಯ್ತು, ನಾನು ಹೋಗ್ಬಿಡ್ತೀನಿ ಅಂತೇಳಿ ಆಯ್ತು. ಈ ಪಟ್ಟಣದ ಕಡೆಗೆ ಮತ್ತೆ ನಾನು ಹಿಂತಿರುಗಿ ಕೂಡ ಬರೋದಿಲ್ಲ ಅಂತೇಳಿ ಏನು ಮಾಡ್ತಾ ಇದ್ದಾಳೆ? ಎಲ್ಲ ಲಗೇಜ್ಗಳನ್ನು ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದಾಳೆ. ಆ ಸಮಯದಲ್ಲಿ ಆಕೆಗೆ ಏನಿಲ್ಲ ಗೊತ್ತಿಲ್ಲ, ಎಲ್ಲವೂ ಕೂಡ ಒಂದು ದಿವಸ ನಾವು ಬಿಟ್ಟು ಹೋಗ್ಬೇಕು. ಇದೆಲ್ಲ ಯಾರ್ದಿದು? ದೇವ್ರದು ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ 37ನೇ ಕೀರ್ತನೆ ಮೊದಲನೇ ವಚನದಲ್ಲಿ, ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಟ್ಟ ನಡತೆಯುಳ್ಳವರನ್ನು, ದುರಾಚಾರ ಮಾಡುವಂಥವರನ್ನು ನಾವೇನು ಮಾಡೋದು ಬೇಡ. ಅವ್ರು ನೋಡಿ ಶಾಪ ಹಾಕೋದು ಬೇಡ. ಅವ್ರು ನೋಡಿ ಉರಿಗೊಳ್ಳೋದು ನಾವು ಬೇಡ. ಈಕೆ ಏನು ಮಾಡ್ತಾ ಇದ್ದಾಳೆ? ಅವ್ರು ಹೆಂಗಾಗ್ತಾರೇನೋ, ಅವ್ರು ಹೆಂಗೆ ನಾಶ ಹೊಂದುತ್ತಾರೇನೋ, ಅವ್ರನ್ನ ಯಾವ ರೀತಿಯಾಗಿ ದೇವ್ರು ಅವ್ರನ್ನ ನಾಶಪಡಿಸ್ತಾನೇನೋ, ನಾನು ಇನ್ನೂ ಅವು ತರಬೇಕಾಗಿತ್ತು, ಇವು ತರಬೇಕಾಗಿತ್ತು ಅಂತೇಳಿ ಈಕೆ ಏನು ಮಾಡಿಬಿಟ್ಲು? ಹಿಂತಿರುಗಿ ನೋಡಿಬಿಟ್ಲು ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂತೇಳಿ ದೇವ್ರು ಯಾಕೆ ಹೇಳಿದ್ದಾರೆ ಅಂದರೆ, ಯಾಕೆ ಹೇಳಿದ್ದಾರೆ? ಆ ಉಪ್ಪಿನ ಗುಣ ಏನ್ರಿ? ಕೆಡಲಾರದ ಗುಣ. ನೀನು ಕೂಡ ಆ ರೀತಿಯಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಟನು ಮುಂದಕ್ಕೆ ಹೋದ, ಆದರೆ ಲೋಟನ ಹೆಂಡತಿ ಏನಾದ್ಲು? ಹಿಂದೆ ಆಗಿಬಿಟ್ಲು. ಏನಾದ್ಲು ಅಂತ ಹೇಳ್ತಾ ಇದೆ ವಾಕ್ಯ? ಉಪ್ಪಿನ ಕಂಬ. ಎಂತಹ ಉಪ್ಪಿನ ಕಂಬ? ನಿಸ್ಸಾರವಾಗಿರುವಂಥದ್ದು. ಆ ಉಪ್ಪಿನ ಕಂಬದಿಂದ ಯಾರಿಗೂ ಕೂಡ ಏನಿಲ್ಲಂತೆ? ಪ್ರಯೋಜನ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಉಪ್ಪಿನ ಗುಣ ಏನ್ರಿ? ಕೆಡಲಾರದೆ ನೋಡುವಂಥದ್ದು. ಎರಡನೇದಾಗಿ ಉಪ್ಪಿನ ಗುಣ ಏನಂತಂದರೆ, ಉಪ್ಪು ಏನು ಮಾಡುತ್ತೆ? ನಮಗೆ ರುಚಿಯನ್ನು ಕೊಡುತ್ತೆ. ಏನು ಮಾಡುತ್ತೆ? ಉಪ್ಪು ರುಚಿಯನ್ನು ಕೊಡುತ್ತೆ. ಒಂದು ಸಾರಿ ನೀವು ಅರಸುಗಳ ಪುಸ್ತಕ ತೆಗಿತೀರಾ? ಒಂದು ಸಾರಿ 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 19ನೇ ವಚನ ಓದ್ತಿರೋ ಒಂದು ಸಾರಿ ಅಲ್ಲಿಂದ. ಯೆರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದ್ದಾಗಿರುವುದರಿಂದ ಬಂಜತನ ಹೆಚ್ಚು ಎಂದು ಹೇಳಿದರು. ಆಗ ಎಲೀಷನು ಅವರಿಗೆ, ಒಂದು ಹೊಸ ಮಡಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಎಂದನು. ಅವರು ತಂದುಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವು ಬಂಜತನವು ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲೀಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆಯೇ ಇರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಒಂದು ಊರು, ಆ ಊರಿನಲ್ಲಿ ಏನಾಗಿದಂತೆ? ಬಂಜತನ ಎನ್ನುವಂಥದ್ದು, ರುಚಿ ಇರಲಾರದಂಥ ಸ್ಥಿತಿಯಿಂದ ಜನರು ಏನು ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ ಪ್ರಿಯರೇ. ನಾವು ನೋಡ್ತೀವಿ ಫಲಗಳು, 4 ರೀತಿಯ ಫಲಗಳು ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಮೊದಲನೇದಾಗಿ ಯಾವ ಫಲ ರೀ? ಗರ್ಭಫಲ. ದೇವರು ಆದಾಮ ಅವಳನ್ನು ಉಂಟು ಮಾಡಿದಾಗ, ನೀವು ಸಂತಾನ ಉಳ್ಳವರಾಗಿ ನೀವು ಅಭಿವೃದ್ಧಿಯಾಗಿರಿ ಅಂತೇಳಿ ದೇವರು ಏನು ಮಾಡಿದರು? ವಾಗ್ದಾನ ಮಾಡಿದರು, ಅವರಿಗೆ ಆಶೀರ್ವಾದ ಮಾಡಿದರು. ಅದೇ ಆದಾಮನಿಂದ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಏನಾಗಿದ್ದೇವೆ? ಬಂದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದಾಮನ ಮೂಲಕವಾಗಿ ಸಂತಾನ ಪ್ರಾಪ್ತಿಯಾಯಿತು. ಎಲ್ಲ ಮನುಷ್ಯರಿಗೆ ಮೂಲ ತಂದೆ ಯಾರು? ಆದಾಮ. ಮೂಲ ತಾಯಿ ಯಾರು? ಹವ್ವಳ. ಒಬ್ಬರಿಂದನೇ, ಅವರಿಬ್ಬರಿಂದಲೇ ಈ ಜಗತ್ತು ಎನ್ನುವಂಥದ್ದು ಏನಾಯಿತು? ತುಂಬಿಕೊಂತು. ಅಷ್ಟು ಮಾತ್ರವಲ್ಲದೆ, ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ನೆಲ್ಲಾಗಿರಲಿ, ಜೋಳ ಆಗಿರಲಿ, ಯಾವುದಾದ್ರೂ ಒಂದು ಬೀಜ, ನೀವು ಅವಂಜಿ ಕಾಳು ಇರುತ್ತಲ್ಲ, ಅವಂಜಿ ಕಾಳನ್ನು ಹಿಂಗೆ ಒಗೆದ್ರಪ್ಪ ಅಂದ್ರೆ ಭೂಮಿಯಲ್ಲಿ ಹಾಕಿದರೆ ಏನು ಬರುತ್ತೆ ಮೇಲೆ? ಯಾವ ಗಿಡ ಬೆಳುತ್ತೆ? ಗೊತ್ತಿಲ್ಲ.
ಯಾವ ಏನಂತಾರೆ ಅದು ಅಲ್ಲೆಲ್ಲ ಕೊತ್ತಂಬರಿ ಹೆಂಗೆ ನಾಟತ್ರಿ? ಕೊತ್ತಂಬರಿದು ಬೀಜ ಅದು ಅಜ್ಜಿಗೆ ಗೊತ್ತು ಮುದಿ. ಅದೇ ಮಸಾಲೆ ಅದು ಬೆಳೆಸಿರ ಇಲ್ಲಲ್ಲಿ ಒಲೆ ಹತ್ರ. ಯಾಕಂದರೆ ನಮ್ಮ ಅಜ್ಜಿ ಭಾಳ ಏನು ಮಾಡ್ತಾಯಿದ್ರು, ತೋಟ ಮಾಡ್ತಾಯಿದ್ರು. ಅಜ್ಜಿ ತೋಟ ಮಾಡ್ತಾ ಅಲ್ಲೆಲ್ಲ ಅಜ್ಜಿ ತೋಟ ಮಾಡ್ತಾ ಇರಬೇಕಾದ್ರೆ ನಾವು ಕೂಡ ಅಜ್ಜಿ ಬೆಳಗುರಿಕಿಗೆ ಯಾವಾಗ ಸೆಟ್ಲ್ ಆದರೂ ಅಜ್ಜಿ ಕೆಲಸ ನಾವು ಮಾಡೋಕ್ಕೆ ಪ್ರಾರಂಭ ಮಾಡಿ. ಯಾಕಂದರೆ ಹಿಂದ್ಗಡೆ ಪ್ಲೇಸ್ ಇತ್ತು ಹಳೆ ಊರಲ್ಲಿ, ನೀವು ನೋಡಿದಿರಿಲ್ಲ, ಅಜ್ಜಿ ನೋಡಿರ್ಬೋದು, ಇವರು ಅಯ್ಯಮ್ಮಕ್ಕ ನೋಡಿರಲಿಲ್ಲ ಗೊತ್ತಿಲ್ಲ. ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಸ್ಥಳ ಇತ್ತು, ಹಿಂದ್ಗಡೆ ಪ್ಲೇಸ್ ಇತ್ತು. ಅಲ್ಲೆಲ್ಲ ನಾವೇನು ಮಾಡ್ತಾಯಿದ್ದೀವಿ, ಈಗ ಆಗ್ತಿದೆ ಕೊತ್ತಂಬರಿ ಮತ್ತು ಹೀರೆಕಾಯಿ, ಸೋರೆಕಾಯಿ, ತುಪ್ರೆಕಾಯಿ, ಅಲ್ಲೆಲ್ಲ ಈ ಎಲ್ಲ ಬೆಳೆಗಳು ಯಾವ್ಯಾವ ಬರ್ತವೆ, ಬದನೆಕಾಯಿ ಗಿಡಗಳು, ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಆ ರೀತಿಯ ಪರಿಸ್ಥಿತಿ ಅನ್ನುವಂಥದ್ದನ್ನು ನಾವು ಎದುರಿಸಿ ಬಂದಂಥವ್ರಾಗಿದ್ದೇವೆ. ಆ ಸಮಯದಲ್ಲಿ ಆ ಅವಂಜಿ ಕಾಳು ಹಾಕಿದ್ರೆ ಏನು ಬರ್ತೈತೆ ರೀ? ಕೊತ್ತಂಬರಿ ಬರ್ತೈತೆ. ಅಲ್ಲೆಲ್ಲ ಏನು ಬರ್ತೈತೆ? ಅವಂಜಿ ಕಾಳು ಹಾಕಿದ್ರೆ ಏನು ಬರುತ್ತೆ? ಕೊತ್ತಂಬರಿ ಗಿಡ ಬೆಳೆಯುತ್ತೆ. ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ಯಾವುದೇ ಒಂದು ಬೀಜವನ್ನು ಭೂಮಿಗೆ ಹಾಕಿದಾಗ ಭೂಮಿ ಏನು ಮಾಡುತ್ತೆ? ನಮಗೆ ಫಲವನ್ನು ಕೊಡುತ್ತೆ. ಅದು ಯಾವ ಫಲ? ಭೂಮಿ ಕೊಡುವಂಥ ಫಲ. ಮೂರನೇದಾಗಿ, ಯಾವಾಗ ನಾವು ಒಳ್ಳೆಯವರಾಗಿ ನಡೆದುಕೊಳ್ತಾ ಇರ್ತೀವೋ, ನೀತಿ ಉಳ್ಳವರಾಗಿ ನಡೆದುಕೊಳ್ತಾ ಇರ್ತೀವೋ, ಆ ನೀತಿಯಿಂದಾಗಿ ನಮ್ಮ ಜೀವಿತ ಏನಾಗುತ್ತೆ? ಬದಲಾಗುತ್ತೆ. ಏನಾಗುತ್ತೆ ರೀ? ಬದಲಾಗುತ್ತೆ. ನೀತಿ ಯಾವಾಗ ನಮ್ಮೊಳಗಡೆ ಪ್ರವೇಶ ಮಾಡುತ್ತೋ, ಅನೀತಿಗೆ ಅಲ್ಲಿ ಏನಿರಲ್ಲ, ಸ್ಥಳ ಇರಲ್ಲ. ಆ ನೀತಿಯ ಫಲಗಳು ಯಾವ್ಯಾವ ಅಂದರೆ, ಸುಳ್ಳು ಹೇಳಲಾರದ ಸ್ಥಿತಿ, ಪಾಪ ಮಾಡಲಾರದ ಸ್ಥಿತಿ, ದೇವರಿಗೆ ಒಳ್ಳೆಯವರಾಗಿ ನಡೆದುಕೊಳ್ಳುವಂಥ ಸ್ಥಿತಿ, ಮನೆಯಲ್ಲಿಯೂ ಸಮಾಜದಲ್ಲಿ ಎಲ್ಲದರಲ್ಲಿ ಕೂಡ ಒಳ್ಳೆಯವರಾಗಿ ನಡೆದುಕೊಳ್ಳುವಂಥ ಸ್ಥಿತಿ, ಆ ನೀತಿಯ ಫಲಗಳು. ಅದು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನೀವು ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ. 4ನೇದಾಗಿ ಯಾವ ಫಲ ಅಂದರೆ ಆತ್ಮನ ಫಲಗಳು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22-23 ವಚನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆತ್ಮನ ಫಲಗಳು ಯಾವ್ಯಾವಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ ಅಂತೇಳಿ 9 ಫಲಗಳ ಕುರಿತಾಗಿ ನಾವು ನೋಡ್ತೀವಿ. ಶಾಂತ ಮನೆಗೆ ಬೈಬಲ್ ಓದಲ್ಲ, ಈಗ ಅದ್ರ ಸಲ ಮುಂದೆ ನೋಡ್ತಾ ಇದೆ. ಅಲ್ಲೆಲ್ಲ ಪ್ರೈಸ್ ಲಾರ್ಡ್, ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ದೇವರು ಹಾಕಿದಲ್ಲಿ ನಾವು ನೋಡ್ತಾ ಅಲ್ಲೆಲ್ಲ ಓಕೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತ ಹೇಳ್ರಿ, ಈ ಫಲಗಳು ಯಾವ ಫಲಗಳು? ಭೂಫಲ, ಗರ್ಭಫಲ, ನೀತಿಯ ಫಲ ಮತ್ತು ಆತ್ಮನ ಫಲ. ಈ ಎಲ್ಲ ಫಲಗಳು ಎಲ್ಲಿದ್ದಾವೆ? ಸತ್ಯವೇದದಲ್ಲಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಊರಿನಲ್ಲಿ ಇರುವಂಥವ್ರು ಎಲ್ಲರಿಗೂ ಕೂಡ ಏನು ಬಂದಿದಂತೆ? ಬಂಜತನ ಎನ್ನುವಂಥದ್ದು ಬಂದಿದೆ. ಕುಟುಂಬದಲ್ಲಿ ರುಚಿ ಇರಲಾರದಂಥ ಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ. ಪ್ರೇರ ಅನಾರೋಗ್ಯ ಎನ್ನುವಂಥದ್ದು ಆ ಊರಿಗೆ, ಪಟ್ಟಣಕ್ಕೆ ಹಿಡಿದಿದೆ. ಆ ಸಮಯದಲ್ಲಿ ಎಲೀಷನ್ ಏನು ಮಾಡ್ತಾ ಇದ್ದಾನೆ? ಆ ಒಂದು ಮಡಕೆಯಲ್ಲಿ ಉಪ್ಪನ್ನು ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ಹೇಳಿ ಒಂದು ನೀರಿನಲ್ಲಿ ಹಾಕಿದಂಥ ಸಮಯದಲ್ಲಿ ಆ ಊರಿನ ಬಂಜತನದ ದೋಷ ಎಲ್ಲ ಏನಾಯ್ತಂತೆ? ನಿವಾರಣೆಯಾಯಿತು. ಹಲ್ಲೆಲೂಯಾ. ಇಲ್ಲಿ ಈವರೆಗೂ ಕೂಡ ಆ ಊರಿನಲ್ಲಿ ಬಂಜತನ ಇಲ್ಲ ಎಂಬುದಾಗಿ ದೇವ್ರ ವಾಕ್ಯಲ್ಲಿ ಹೇಳ್ತಾ ಇದೆ. ಪ್ರೇಯರ್ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಉಪ್ಪಾಗಿದ್ದರೆ ನಾವು ಫಲ ಕೊಡುವಂಥ ಮಕ್ಕಳಾಗಿರ್ತೀವಿ. ಹೇಳೋದು ಅರ್ಥ ಆಗ್ತಾ ಇದೆನಾ? ಉಪ್ಪಾಗಿದ್ದರೆ ಫಲ ಕೊಡ್ತೀವಿ ನಾವು. ಯಾವ ಫಲ? ದೇವರ ಆತ್ಮನ ಫಲ, ನೀತಿಯ ಫಲ ಕೊಡುವಂಥ ಮಕ್ಕಳು ನಾವು ಆಗ್ತೀವಿ. ಫಲ ಇರಲಾರ್ದಂಥ ಜೀವಿತವನ್ನು ದೇವರು ಎಷ್ಟು ಮಾತ್ರಕ್ಕೂ ಕೂಡ ಏನು ಮಾಡಲ್ಲ? ಇಷ್ಟಪಡಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕರಿಗೆ ನಾವು ಸುವಾರ್ತೆಯನ್ನು ತಿಳಿಸ್ಬೇಕಾಗಿದೆ. ನಮ್ಮೂರಲ್ಲಿ ಎಷ್ಟೋ ಜನರು ನಂಬಬೇಕಾಗಿದೆ. ನಿಮ್ಮ ಮನೆಯಲ್ಲಿ, ನಿಮ್ಮೂರಲ್ಲಿ ಎಷ್ಟೋ ಜನರು ಸ್ವಾಮಿಯವರನ್ನು ನಂಬಬೇಕಾಗಿದೆ. ಹಲ್ಲೆಲೂಯಾ. ಅಳಿಯಂದ್ರು ನಂಬಬೇಕು, ಸಸ್ಯಂದ್ರು ನಂಬಬೇಕು, ಅವ್ರು ನಂಬಬೇಕು, ಇವ್ರು ನಂಬಬೇಕು, ಅಮ್ಮನವ್ರು, ಅಪ್ಪನವ್ರು, ಇನ್ನೂ ನಂಬಲಾರ್ದ್ರೆ ಎಷ್ಟೋ ಜನರು. ನಮ್ಮ ಕುಟುಂಬದವ್ರನ್ನೇ ನಾವು ರಕ್ಷಣೆ ಮಾರ್ಗದಲ್ಲಿ ನಡೆಸಲಾರದೆ ಇದ್ದರೆ, ದೇವರನ್ನು ತೋರಿಸಲಾರದೆ ಇದ್ದರೆ, ಸ್ವಾಮಿಯವರು ಕೇಳಿದಾಗ ನಿನ್ನ ತಂದೆಯಲ್ಲಿ, ನಿನ್ನ ತಾಯಿಯಲ್ಲಿ ಅವ್ರನ್ನ ನೀನೇನು ಮಾಡಲಿಲ್ಲ? ನಡೆಸಲಿಲ್ಲ. ನೀನು ನಂಬಿದ ಮೇಲೆ ಒಂದು ವೇಳೆ ನಿನ್ನ ತಂದೆ ತಾಯಿ ಗತಿಸಿ ಹೋಗಿದ್ರೆ ಅದರದ್ದು ಟೆನ್ಷನ್ ನಿನಗೆ ಬೇಡ. ಯಾರಿನ ಸಂಗಡ ಇದ್ದಾರೆ ಅವ್ರನ್ನಾದ್ರೆ ನೀನೇನು ಮಾಡಬೇಕು? ರಕ್ಷಿಸಬೇಕು. ಹಲ್ಲೆಲೂಯಾ. ಅದರ ಸಲ ಉಪ್ಪಿನ ಗುಣ 2ನೇದು ಏನ್ರಿ? ರುಚಿ ಕೊಡುವಂಥದ್ದು. ಉಪ್ಪು ಎಲ್ಲಿರುತ್ತೋ ಅಡುಗೆಯಲ್ಲಿ ಏನಾದರೂ ಫಾಲ್ಟ್ ಆದ್ರಪ್ಪ ಅಂದ್ರೆ ಏನಂತಾರೆ? ಉಪ್ಪು ಏನಾದರೂ ಫಾಲ್ಟ್ ಆದರೆ ಏನಂತಾರೆ? ಉಪ್ಪು ಕಡಿಮೆ ಆದರೆ ಅಡುಗೆ ರುಚಿ ಬರುತ್ತಾ? ಬರಲ್ಲ. ಉಪ್ಪು ಹಾಕ್ಲಾರ್ದೆ ಅಡುಗೆ ಮಾಡಿರಿ, ಒಂದು ಸರಿ ಊಟ ಮಾಡಿರಿ, ಹೆಂಗಿರುತ್ತೆ? ಸರಿಗಿರುತ್ತಾ? ಸರಿ ಇರಲ್ಲ. ಈ ಸನ್ಯಾಸಿ ಊಟ ಮಾಡಿರಿ, ಅಡುಗೆ ಮಾಡಿರಿ ಅಂತೇಳಿ ಅಂತಾರೆ. ಯಾಕಂದ್ರೆ ಸನ್ಯಾಸಿಗಳು ಉಪ್ಪು ಖಾರ
ತಿನ್ನಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನೀವು ಭೂಮಿಗೆ ಉಪ್ಪಾಗಿದ್ರಿ. ಕಾರಣ ಏನಂದರೆ, ನೀವು ಏನಾಗಿದ್ರಿ, ಕೆಡಲಾರದ ಗುಣಗಳನ್ನು ಹೊಂದಿದವರಾಗಿದ್ದರೆ. ನೀವಿದ್ರೇ ಮನೆಯಲ್ಲಿ ಏನಿರುತ್ತೆ, ರುಚಿ ಇರುತ್ತೆ, ಕುಟುಂಬದಲ್ಲಿ ರುಚಿ ಇರುತ್ತೆ. ನೀವು ಫಲ ಕೊಡುವಂಥವರು ಆಗಬೇಕು. ಉಪ್ಪು ಎನ್ನುವಂಥದ್ದು ಬಂಜೆತನವನ್ನು ಏನು ಮಾಡುತ್ತೆ, ತೊಲಗಿಸುವಂಥದ್ದಾಗಿದೆ ಪ್ರೇಯರ್. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಹೇಳಿದ್ರು ಏನಂತೇಳಿ, ಆ ಉಪ್ಪು ಸಪ್ಪಗಾದರೆ, ನೀವು ಸಪ್ಪಗಾದರೆ, ಭಕ್ತಿಯಲ್ಲಿ ನೀವು ಸಪ್ಪಗಾದಂಥ ಸ್ಥಿತಿಗೆ ಜಾರಿ ಹೋದರೆ, ಹಲ್ಲೆಲೂಯಾ, ಕುಟುಂಬದಲ್ಲಿ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು, ಏನೆಲ್ಲ ಘಟನೆಗಳು ಬಂದಾಗ ಅವು ನಮ್ಮನ್ನು ಜಜ್ಜುತ್ತವೆ. ನಾವು ಸ್ಥಿರವಾಗಿ ನಿಲ್ಲುವಂತೆ ಮಾಡ್ತವೆ ಹೊರತಾಗಿ ಮತ್ತು ನಾವು ದೇವರಿಂದ ದೂರ ಆಗೋದಕ್ಕೆ ನಾವು ಆಸ್ಪದ ಕೊಡಬಾರ್ದು, ಸೈತಾನನಿಗೆ ಆಸ್ಪದ ಕೊಡಬಾರ್ದು. ಯಾವತ್ತೂ ಕೂಡ ನಮಗೆ ದೇವರಿಗೆ ಮಧ್ಯದಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದರೂ ಕೂಡ ಅವುಗಳನ್ನು ಎದುರಿಸಿ ನಾವು ನಿಲ್ಲಬೇಕು. ಹಲ್ಲೆಲೂಯಾ, ಅದು ಭಕ್ತಿ. ಇಲ್ಲಾಂದರೆ ಭಕ್ತಿ ಗಟ್ಟಿಯಾಗೋದಕ್ಕೆ ಸಾಧ್ಯ ಇಲ್ಲ. ಅಬ್ರಾಹ್ಮನಿಗೆ ಎಷ್ಟು ಕಷ್ಟಗಳು ಬಂದು, ಅಬ್ರಾಹ್ಮನು ಸಹಿಸಿಕೊಂಡ, ತಾಳಿಕೊಂಡ. ಹಲ್ಲೆಲೂಯಾ, ಹೆಂಡತಿಯನ್ನು ಕರ್ಕೊಂಡು ಹೋಗಿದ್ದಾರೆ ಎಲ್ಲಿಗೆ, ಅರಮನೆಗೆ. ಫರೋಹನ ಪತ್ನಿ ಆಗುವುದಕ್ಕಾಗಿ ಕರೆದುಕೊಂಡು ಹೋಗಿದ್ದಾರೆ. ಅಬ್ರಾಹ್ಮನು ಹೊರಗಡೆ ಎದುರು ನೋಡ್ತಾ ಇದ್ದಾನೆ. ದೇವರು ಜೋಕ್ಯ ಮಾಡಿಕೊಂಡು ಏನು ಮಾಡಿದ, ಆತನ ಹೆಂಡತಿಯನ್ನು ಪುನಃ ಅಬ್ರಹಾಮನ ಬಳಿಗೆ ಕಳುಹಿಸಿದ. ಆ ಸಮಯದಲ್ಲಿ ಆತನಿಗೆ ಅನೇಕವಾಗಿರ್ತಕ್ಕಂಥ ಸಂಪತ್ತು ಫರೋಹನ ರಾಜನ ಮೂಲಕವಾಗಿ ಸಿಕ್ತು ಪ್ರಿಯರೇ. ಹಲ್ಲೆಲೂಯಾ, ಸಹನೆಯನ್ನು ನಾವು ಕಳ್ಕೊಳ್ಬಾರ್ದು ಭಕ್ತಿಯಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಉಪ್ಪು ಸಪ್ಪಗಾಗಬಾರ್ದು. ಉಪ್ಪಿದ್ದಂಗೆ ಇದ್ರೂ ಅದಕ್ಕೆ ಏನಾಗುತ್ತೆ, ಬೆಲೆ ಇರುತ್ತೆ, ರುಚಿ ಇರುತ್ತೆ. ಅದು ಕೆಡಲಾರದ ಗುಣ ಹೊಂದಿರೋದಕ್ಕೆ ಸಾಧ್ಯ ಇರುತ್ತೆ. ಅದ್ರ ಸಲುವಾಗಿ ದೇವರು ನಾವು ಕೂಡ ಅದೇ ರೀತಿಯಾಗಿ ಇರಬೇಕು. ಹಲ್ಲೆಲೂಯಾ, ನಾವು ಓದಲ್ಲೆಲ್ಲ ಸಾಕ್ಷ್ಯ ಜೀವಿತವನ್ನು ಹೊಂದಿದವರಾಗಬೇಕು. ಸಾಕ್ಷ್ಯನ ಯಾವತ್ತೂ ಕೂಡ ನಾವು ಕಳ್ಕೊಳ್ಬಾರ್ದು. ಒಂದು ವೇಳೆ ಕೆಟ್ಟ ಹೆಸರು ಒಂದು ಸರಿ ಬಂದ್ರಪ್ಪ ಅಂದ್ರೆ ಅದೇನಂತಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ರೂ ಬರಲ್ಲ ಅಂತ. ಚಿಕ್ಕದು ಅಡಿಕೆಗೆ ಸಲುವಾಗಿ ಒಬ್ಬಾಕಿ ಏನೆಲ್ಲ ರಂಬಾರೂಢಿ ಮಾಡಿದ್ಲಂತೆ. ಆದರೆ ಆಕೆಗೆ ಮಾಡಿದಂಥ ಸಮಯದಲ್ಲಿ ಆಕೆಗೆ ಮಾನ ಎಲ್ಲ ಕಳ್ಕೊಂಬಿಟ್ಲು. ಆಮೇಲೆ ಮಾನ ತಗೊಬೇಕು ಅಂದರೆ ಮತ್ತೆ ಪುನಃ ಗಳಿಸ್ಬೇಕು. ಅಯ್ಯೋ ಈಕೆ ನೋಡಿಲ್ಲ, ನಾನು ಮೊದಲಿಂದನೂ ಈಕೆ ಹಿಂಗೆ ಅದು ಇದು ಅಂತೇಳಿ ಏನು ಆಯಿತು, ಕೆಟ್ಟ ಹೆಸರು ಬಂತು ಪ್ರಿಯರ್. ಕಾರಣ ಏನು, ಆನೆ ಕೊಟ್ಟರು ಕೂಡ ಬರಲ್ಲ, ಎಷ್ಟು ಸಂಪತ್ತು ಕೊಟ್ಟರು ಕೂಡ ಬರಲ್ಲ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಉಪ್ಪು ಸಪ್ಪಗಾಗಬಾರ್ದು. ಉಪ್ಪು ಸಪ್ಪಗಾದ್ರೆ ಏನು ಮಾಡ್ತಾರೆ, ಅದನ್ನು ತುಳಿತಾರೆ, ತಿಪ್ಪೆಗೆ ಹಾಕ್ತಾರೆ. ನಾವು ಆ ರೀತಿಯಾಗಿ ಆಗಬಾರ್ದು ಎಂಬುದೇ ದೇವರ ಒಂದು ಚಿತ್ತವಾಗಿ. ಈ ಸಮಯದಲ್ಲಿ ಎಲ್ಲರೂ ಕೂಡ ನಾವು ಮೊಣಕಾಲೂರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ವಾಕ್ಯ ಹೇಳ್ತಾ ಇದೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಆ ಉಪ್ಪೇ ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತ್ತು ಎಂಬುದಾಗಿ. ಈ ಸಮಯದಲ್ಲಿ ಉಪ್ಪು ಕೆಡಲಾರದಂಥ ಗುಣ ಹೊಂದಿರುವಂಥದ್ದು. ನೀನು ಉಪ್ಪಾದ ಕಾರಣಕ್ಕಾಗಿಯೇ ಈ ಭೂಮಿ ನಾಶವಾಗಲಾರದ ಹಾಗೆ ದೇವರು ಕಾಯ್ತಾ ಇದ್ದಾನೆ ಪ್ರೇರ. ಆದರೆ ಒಂದು ದಿವಸ ಉಂಟು, ಯಾವಾಗ ತನ್ನ ಮಕ್ಕಳನ್ನು ದೇವರು ತಾನು ಆಕಾಶದ ಕಡೆಗೆ ಆಕರ್ಷಣೆ ಮಾಡಿಕೊಂಡು ನೀಲಿ ಆಕಾಶದ ಮೇಘದಲ್ಲಿ ನಮ್ಮನ್ನು ಇರಿಸಿ 7 ವರ್ಷಗಳ ಕಾಲ ವಿವಾಹ ಮಹೋತ್ಸವದಲ್ಲಿ ನಮ್ಮನ್ನು ಪಾಲ್ಗೊಳ್ಳುವಂತೆ ಮಾಡಿದಾಗ ಭೂಮಿಯ ಮೇಲೆ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಜನರು ಎದುರಿಸಬೇಕಾಗತ್ತೆ. ಈ ಸಮಯದಲ್ಲಿ ದೇವದೂತರು ಯಾವ ರೀತಿಯಾಗಿ ಲೋಟನ ಹೆಂಡತಿ ಕುಟುಂಬ ಮಕ್ಕಳನ್ನು ಕರೆದುಕೊಂಡು ಬಂದರು, ಅದೇ ರೀತಿಯಾಗಿ ದೇವದೂತರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ಕಡೆಗೆ ಹೋಗಿ ಎಲ್ಲ ದೇವರನ್ನು ನಂಬಿದಂಥ ಮಕ್ಕಳೆಲ್ಲರನ್ನ ಮಧ್ಯ ಆಕಾಶದ ಕಡೆಗೆ ಕರೆದುಕೊಂಡು ಹೋಗ್ತಾರೆ ಪ್ರಿಯರೇ. ಆ ಕಾಲ ಬರುವುದರೊಳಗಡೆಯಾಗಿಯೇ ಉಪ್ಪು ಸಪ್ಪಗಾಗಲಾರದ ಹಾಗೆ ನಾವು ನೋಡಿಕೊಳ್ಳೋಣ. ನಮ್ಮ ಜೀವಿತ ಅದು ಬಹಳ ಅಮೂಲ್ಯವಾಗಿರುವಂಥ ದೇವರು ಹೇಳ್ತಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಅಷ್ಟು ಮಾತ್ರವಲ್ಲದೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಆ ಬೆಳಕೇ ಕತ್ತಲಾದರೆ ಅದರಿಂದ ಆಗುವಂಥ ಕಾರ್ಯಗಳು, ಅನಾಹುತಗಳು ಎಷ್ಟಾಗಬಹುದು ಎಂಬುದಾಗಿ ಆಲೋಚಿಸಿರಿ ಪ್ರಿಯರೇ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ವಾಕ್ಯದ ಮೂಲಕವಾಗಿ ಸ್ವಾಮಿ, ನಮಗೆ ಬೇಕಾದ ಆತ್ಮಿಕ ಆಹಾರವನ್ನು ನೀನು ಉಣಬಡಿಸೋದಕ್ಕಾಗಿ ಸ್ತೋತ್ರ. ನಾವು ನಮ್ಮ ಸಾಕ್ಷ್ಯ ಜೀವಿತವನ್ನು, ಆತ್ಮಿಕ ಜೀವಿತವನ್ನು ಕೆಡಿಸಿಕೊಳ್ಳಲಾರದೆ, ನಮ್ಮ ಕರ್ತನ ಜೀವಿತ ಸಪ್ಪಗಾಗಲಾರದ ಹಾಗೆ ಶೋಧನೆ ಎಷ್ಟು ಬಂದರೂ ಕೂಡ, ಕಷ್ಟಗಳು ನಷ್ಟಗಳು ಎಷ್ಟು ಆದರೂ ಕೂಡ ಸ್ಥಿರವಾದಂಥ ಭಕ್ತಿಯ ಜೀವಿತದಲ್ಲಿ ನಾವು ನಿಲ್ಲುವಂತೆ ಸ್ವಾಮಿ ನಮ್ಮನ್ನು ಅಣಿಗೊಳಿಸಯ್ಯ. ವಿಶೇಷವಾಗಿ ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿರ್ತಕ್ಕಂಥ ಮಾಯಮ್ಮ ಅಯ್ಯಣ್ಣ ದಂಪತಿಗಳನ್ನು, ಅವರಿಗೆ ಅನುಗ್ರಹ ಮಾಡಿದಂಥ ಎಲ್ಲ ಮಕ್ಕಳನ್ನು ಸ್ವಾಮಿ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವೆ. ಮಹಾದೇವಿ, ಶ್ರೀದೇವಿ, ಅದೇ ರೀತಿಯಾಗಿ ವಿಜಯ್ ಕುಮಾರ್, ಪ್ರಿಯಾಂಕ, ಈ ಮಕ್ಕಳೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವೆ. ಒಳ್ಳೆ ಆರೋಗ್ಯದ ಪಾಲಿಸು, ಸುರಕ್ಷತೆ ಕೊಡಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಎಲ್ಲ ಸೌಖ್ಯತೆ ಒದಗಿಸಿಕೊಡಿ. ಕುಟುಂಬಕ್ಕೆ ಶುಭ, ಶಾಂತಿ, ಸಮಾಧಾನ, ನೆಮ್ಮದಿ, ಸೌಖ್ಯತೆ, ಐಕ್ಯತೆ ಉಂಟಾಗಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್.
ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ, ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮಕ್ಕಳ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, 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 ಸ್ತೋತ್ರಂ. ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯ